ಕನ್ನಡದ ಮೇರು ನಟ, ನಿರ್ದೇಶಕ, ನಿರ್ಮಾಪಕ, ಹಿರಿಯ ದ್ವಾರಕೀಶ್ ಅವರು ನಮ್ಮನ್ನು ಆಗಲಿದ್ದಾರೆ. ದ್ವಾರಕೀಶ್ ಕೊನೆ ಕ್ಷಣದ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಅವರ ಪತ್ನಿ ಶೈಲಜಾ ಅವರು. ಇವತ್ತು ಬೆಳಗ್ಗೆ 7 ಗಂಟೆಗೆ ದ್ವಾರಕೀಶ್ ಅವರು ಎದ್ದಿದ್ರು. ಕಾಫಿ ಕುಡಿದು ಸುಸ್ತಾಗ್ತಾ ಇದೆ ಅಂತ ಮಲಗಿದ್ದಾರೆ. ಮತ್ತೆ ಅವರು ಚಿರನಿದ್ರೆಗೆ ಜಾರಿದ್ದಾರೆ. ಮಲಗಿದ್ದ ದ್ವಾರಕೀಶ್ ಅವರು ಮತ್ತೆ ಎದ್ದೇಳಲೇ ಇಲ್ಲ ಅಂತಂದ್ಬಿಟ್ಟು ಅವರ ಪತ್ನಿ ಶೈಲಜಾ ಅವರು ಪಬ್ಲಿಕ್ ಟಿವಿ ಜೊತೆ ಮಾತನಾಡ್ತಾ ಹೇಳಿದ್ರು. ದ್ವಾರಕೀಶ್ ಅವರಿಗೆ 2.5 ವರ್ಷದಿಂದ ಉಸಿರಾಟದ ಸಮಸ್ಯೆ ಇತ್ತು. ಮೊನ್ನೆಯಷ್ಟೇ ಯುಗಾದಿ ಹಬ್ಬದ ದಿನ ಕುಟುಂಬದ ಜೊತೆ ಸಂಭ್ರಮ ಪಟ್ಟರು. ಎಲ್ಲರೂ ಸೇರಿ ನಾವು ಇದು ಮಾಡಿದ್ವಿ, ಹಬ್ಬ ಮಾಡಿದ್ವಿ, ಖುಷಿ ಪಟ್ವಿ. ಬಟ್ ಈ ಥರ ಆಗುತ್ತೆ, ಇಷ್ಟು ಬೇಗ ಬಿಟ್ಟು ಹೋಗ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ಅಂತ. ಬಟ್ ಅವರಿಗೆ ವಯೋಸಹಜವಾದಂತಹ ಸಮಸ್ಯೆಗಳಿತ್ತು. 81-82 ವರ್ಷ ದ್ವಾರಕೀಶ್ ಅವರಿಗೆ. ಸೊ ಹಾಗಾಗಿ ಇವತ್ತು ಬೆಳಗ್ಗೆ ಮಲಗದಂಥವ್ರು ಮತ್ತೆ ಹೇಳಿಲ್ಲ. ಬೆಳಗ್ಗೆ ಎದ್ದು ಕಾಫಿ ಕುಡಿದು ಸುಸ್ತಾಗ್ತಿದೆ ಅಂತ ಮಲಗಿದ್ದಾರೆ. ಬಟ್ ತುಂಬ ವರ್ಷಗಳಿಂದ ಅವ್ರಿಗೆ ಒಂದು 2-2.5 ವರ್ಷದಿಂದ ಉಸಿರಾಟದ ಸಮಸ್ಯೆ ಇತ್ತು. ಅದಕ್ಕೆ ಅವರು ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ರು. ಆಮೇಲೆ ಅವರು ಎಲ್ಲ ರೀತಿ ರೆಗ್ಯುಲರ್ ಚೆಕಪ್ಗಳನ್ನ ಮಾಡಿಸ್ಕೊತಾ ಇದ್ರು. ಈಗ 1.5 ತಿಂಗಳಿಂದ ಎಲ್ಲ ಚೆಕ್ ಮಾಡಿಸ್ಕೊಂಡು ಎಲ್ಲ ನಾರ್ಮಲ್ ಆಗಿದೆ ಅಂತ ಹೇಳಿದ್ರಂತೆ. ಬಟ್ ಒಂದು ಸಾರ್ತಿ ಸಾವಿಗೆ ಮುಹೂರ್ತ ನಿಗದಿ ಆಯಿತು ಅಂತಂದರೆ ಜವರಾಯನಿಂದ ಮತ್ತೆ ಯಾರೇನೂ ಮಾಡೋಕ್ಕಾಗಲ್ಲ. ಇಂಥ ದಿನ ಇಷ್ಟು ಗಂಟೆ ಅಂತಂದರೆ ಆ ಟೈಮ್ಗೆ ಅದು ಮುಗಿಬೇಕು. ಹಾಗಾಗಿ ಆ ನಂತರ ನಾವು ಸಾವಿಗೊಂದು ಕಾರಣವನ್ನು ಹುಡುಕ್ತೀವಿ, ಏನಾಗಿತ್ತು, ಏನು ಎತ್ತ ಅಂತ ಅಷ್ಟೇ. ಮತ್ತೋರ್ವ ಹಿರಿಯ ನಟಿ ಸುಧಾರಾಣಿ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸುಧಾರಾಣಿ ಅವರೇ. ನಮಸ್ಕಾರ. ದ್ವಾರಕೀಶ್ ಅವರನ್ನು ನಾವು ಇವತ್ತೊಂದು ದಿನ ಕಳ್ಕೊಂಡಿದ್ವಿ. ದ್ವಾರಕೀಶ್ ಅವ್ರ ಬಗ್ಗೆ ಸಾಕಷ್ಟು ಜನ ಹಿರಿಯರೆಲ್ಲ ಮಾತನಾಡ್ತಾ ಇದ್ರು. ತಾವು ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಮೊದಲನೇದಾಗಿ ನ್ಯೂಸ್ ಬಂದಾಗ, ಇದಕ್ ಮುಂಚೆ ಈ ತರ ನ್ಯೂಸ್ಗಳು ಬೇಕಾದ ಸತಿ ಬಂದಿದೆ, ಅದೆಲ್ಲ ಫೇಕ್ ಆಗಿತ್ತು. ಈ ಸತಿನೂ ಅದು ಹಾಗೆ ಆಗ್ಲಪ್ಪ ಅಂತ ದೇವ್ರನ್ನ ಬೇಡ್ಕೊತಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ಅದು ಹಾಗಾಗ್ಲಿಲ್ಲ. ನಿಜವಾಗ್ಲೂ ತುಂಬಾ ಬೇಜಾರಾಗ್ತಾ ಇದೆ. ಯಾಕೆಂದ್ರೆ ದ್ವಾರಕೀಶ್ ಅಂಕಲ್ನ ನಾನ್ ತುಂಬಾ ವರ್ಷದಿಂದ ನೋಡಿದೀನಿ. ಅವ್ರ ಜೊತೆ ಒಡನಾಟ ಇತ್ತು. ಅವ್ರ ಬ್ಯಾನರ್ ಅಲ್ಲಿ ಚೈಲ್ಡ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡಿದ್ದೆ. ಅವ್ರು ಇಲ್ಲಿ ಬೆಂಗಳೂರಲ್ಲಿ NR ಕಾಲೋನಿಲ್ಲ ಅವ್ರ ಮನೆಗೆಲ್ಲ ಹೋಗಿ ಬಂದು ಮಾಡ್ತಾ ಇದ್ವಿ. ಚೆನ್ನೈಯಲ್ಲಿ ಹೋಗಿ ಬಂದು ಮಾಡ್ತಾ ಇದ್ವಿ. ಜೊತೆಗೆ ಅವ್ರ ಡೈರೆಕ್ಷನ್ ಅಲ್ಲಿ ಕೆಲಸ ಮಾಡಿದೀನಿ. ಅವ್ರ ಜೊತೆ ಬೇಕಾದ ಸಿನಿಮಾಗಳಲ್ಲಿ ಕೆಲಸ ಮಾಡಿದೀನಿ. ಅಂತ ಒಬ್ಬ ಒಳ್ಳೆ ವ್ಯಕ್ತಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಸಿನಿಮಾನೇ ತನ್ನ ಜೀವ, ಪ್ರಾಣ, ಉಸಿರು ಎಲ್ಲಾನು ತಮ್ಮ ಇಡೀ ಇದನ್ನೇ ಅವರು ಸಿನಿಮಾಗೋಸ್ಕರ ಮುಡಿಪಿಟ್ಬಿಟ್ಟಿದ್ರು. ಏನೇ ಆದ್ರೂನು ನಾನು ಈ ಕನ್ನಡ ಚಿತ್ರರಂಗ ಬಿಟ್ಟು ಹೋಗಲ್ಲ ಅಂದ್ರೆ ಏನೇ ಆಗೋಗ್ಲಿ, ಆ ಒಂದು ಡೆಡಿಕೇಶನ್, ಆತರ ಒಂದು ಮನಸ್ಥಿತಿ ಇರುವಂತ ವ್ಯಕ್ತಿ ನಾನು ನಿಜವಾಗ್ಲೂ ಇದುವರೆಗೂ ನೋಡಿದ್ದಿಲ್ಲ. ಯಾಕೆಂದ್ರೆ ಅವರು ಕೂತ್ರೆ ನಿಂತ್ರೆ ಯಾವಾಗ್ಲೂ ಸಿನಿಮಾ ಸಿನಿಮಾ ಸಿನಿಮಾ. ಎಂತೆಂತ ಒಳ್ಳೊಳ್ಳೆ ಸಿನಿಮಾಗಳು ಕೊಟ್ಟಿದ್ದಾರೆ ಕನ್ನಡ ಚಿತ್ರರಂಗಕ್ಕೆ. ಎಂತ ಒಂದು ದೊಡ್ಡ ಸಂಸ್ಥೆನ ಹುಟ್ಟು ಹಾಕಿದ್ರು. ಎಷ್ಟೊಂದು ಟೆಕ್ನಿಷಿಯನ್ಸ್ ಇರ್ಬೋದು, ಕಲಾವಿದರಿಗಿರ್ಬೋದು ಅವಕಾಶಗಳು ಕೊಟ್ರು. ನಿಜವಾಗ್ಲೂ ಒಂದ್ ರೀತಿಲಿ ಅಂತ ವ್ಯಕ್ತಿ ಜೊತೆ ಒಡನಾಟ ಇದ್ದಿದ್ದು ನನ್ನ ಅದೃಷ್ಟ ಅಂತ ಅನ್ಕೋತೀನಿ. ಇನ್ನೊಂದ್ ಕಡೆ ಅಯ್ಯೋ ಇಷ್ಟು ಬೇಗ ಕಳ್ಕೊಂಡ್ಬಿಟ್ವಲ್ಲ. ಯಾಕೆಂದ್ರೆ ಹೀಗೆ ಒಬ್ರೊಬ್ರು ಹಿರಿಯರು ಹೋಗ್ತಾ ಇದ್ದಾರೆ. ಆಗಿನ ಒಂದು ಏನಂತಾರೆ, ನಮ್ಗೆ ಮಾರ್ಗದರ್ಶನ ನೀಡೋದಕ್ಕಾಗ್ಲಿ ಅಥವಾ ಹೀಗಿತ್ತು, ಹೀಗ್ ಮಾಡ್ಬೇಕು, ಇನ್ ಮುಂದೆ ಹೀಗ್ ನಡಿಬೇಕು ಅಂತ ಒಂದು ಅಡ್ವೈಸ್ ಕೊಡೋರು ಈಗ ಇಲ್ವಲ್ಲ ಅನ್ನೋ ಸಂಕಟನೂ ತುಂಬಾ ಆಗ್ತಾ ಇದೆ. ಸಿನಿಮಾ ಅಂತಂದ್ರೆ ಕೇವಲ ಉದ್ಯಮ ಅಲ್ಲ, ಅದೊಂದು ಕಲಾ ಸೇವೆ ಅಂತಕ್ಕಂಥದ್ದನ್ನ ಇವರೆಲ್ಲ ಚೆನ್ನಾಗಿ ಅಳವಡಿಸ್ಕೊಂಡಂತಹವ್ರು. ಹೌದು ಹೌದು, ನಿಜವಾಗ್ಲು ಅದ್ರಲ್ಲಿ ಎರಡನೇ ಮಾತಿಲ್ಲ. ಯಾಕೆಂದ್ರೆ ಯಾರು ಏನಂತಾರೆ, ಎಷ್ಟೇ ಸೋಲ್ ನೋಡ್ಲಿ, ಎಷ್ಟೇ ಏಳು ಬೀಳುಗಳು ನೋಡಿದ್ರುನು ಯಾವ್ದೋ ಒಂದ್ ಟೈಮ್ ಅಲ್ಲಿ ಬೇಜಾರಾಗಿ ಇಲ್ಲಪ್ಪ ಇದು ಬೇಡ ನನಗ್ ಸಾಕು ಅನ್ನೋ ಆ ಮಾತು ಅವ್ರ ಬಾಯಲ್ಲಿ ಯಾವತ್ತೂ ಬರ್ಲೇ ಇಲ್ಲ. ಅಯ್ಯೋ ಏನಂತೆ ಇದಾದ್ರೆ ಇನ್ನು ಪರವಾಗಿಲ್ಲ, ಇನ್ನೊಂದ್ಸತಿ ಎದ್ದು ಮತ್ತೆ ನಡಿ, ಮುಂದಕ್ ನಡಿ ಅನ್ನೋ ಆ ಒಂದು ಮನಸ್ಥಿತಿ ಇದೆಯಲ್ಲ, ಅದು ಎಲ್ರಿಗೂ ಆತರ ಸಾಧ್ಯ ಇಲ್ಲ. ಎಲ್ರ ಕೈಲೂ ಅದಾಗಲ್ಲ. ನಿಜ. ಓಕೆ, ಥ್ಯಾಂಕ್ ಯು ಸುಧಾರಾಣಿ ಅವರೇ, ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ.